ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಈಗ ಬ್ಯಾಂಕ್ ನೌಕರರು ಸಿಡಿದೆದ್ದಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಅದೇ ವಿಚಾರವಾಗಿ ನಾಳೆ ಬ್ಯಾಂಕ್ ನೌಕರರೆಲ್ಲರೂ ಕೂಡ ಮುಷ್ಕರವನ್ನು ಕೈಗೊಂಡಿದ್ದಾರೆ. ಕೇಂದ್ರ ಸರ್ಕಾರ ಬ್ಯಾಂಕ್ ನೌಕರರಿಗೆ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಸರ್ಕಾರದ ವಿರುದ್ಧ ಬ್ಯಾಂಕ್ ನೌಕರರಿಗೆ ಸಿಡಿದಿದ್ದಾರೆ. ಕೆಲವೊಂದು ಬೇಡಿಕೆಗಳಿದೆ, ನಮ್ಮದು ಅದನ್ನು ಈಡೇರಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಮುಷ್ಕರವನ್ನು ಕೈಗೊಂಡಿದ್ದಾರೆ. ನಾಳೆ ದೇಶದಾದ್ಯಂತ ಖಾಸಗಿ ಸರ್ಕಾರಿ ಬ್ಯಾಂಕ್ ಓಪನ್ ಆಗೋದೇ ಅನುಮಾನ. ದೇಶದಾದ್ಯಂತ ಬ್ಯಾಂಕ್ ಸೇವೆಗಳಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ವಾರಕ್ಕೆ ಕೇವಲ 5 ದಿನ ಕೆಲಸದ ಅವಧಿ ನಿಗದಿಗೆ ಸೌಕರ್ಯರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. 5 ದಿನ ಕೆಲಸ ಮಾಡ್ತೀವಿ ನಾವು ಅಂತ. 3 ದಿನಗಳಿಂದ ಧರಣಿ ರಜೆಗಳ ಕಾರಣದಿಂದಾಗಿ ಬ್ಯಾಂಕ್ಗಳು ಕ್ಲೋಸ್ ಆಗಿವೆ. ನಾಳೆಯೂ ಕೂಡ ದೇಶವ್ಯಾಪ್ತಿ ಬ್ಯಾಂಕ್ ಸೇವೆ ಸ್ಥಗಿತ ಆಗುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲೂ ಬ್ಯಾಂಕ್ ನೌಕರರು ಮುಷ್ಕರಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ನಾಳೆ ಹಣಕಾಸಿನ ವ್ಯವಹಾರಗಳ ಮೇಲೆ ದೊಡ್ಡ ಪರಿಣಾಮ ಬೀಳುತ್ತೆ. ಹಣ ವಿತ್ಡ್ರಾ, ಚೆಕ್ ಕ್ಲಿಯರೆನ್ಸು, KYC ಅಪ್ಡೇಟು ಇವೆಲ್ಲವೂ ಕೂಡ ಬಂದಾಗುತ್ತೆ. ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಎಂದಿನಂತೆ ಕಾರ್ಯನಿರ್ವಹಿಸಲಿದೆ. ಅದಕ್ಕೇನು ಅಡ್ಡಿ ಇಲ್ಲ. ಹೀಗಾಗಿ ನಾಳೆ ಯಾರಾದರೂ ಬ್ಯಾಂಕಿಗೆ ಹೋಗಬೇಕು, ಹಣವನ್ನು ಹಾಕಬೇಕು, ಇಲ್ಲ ಹಣವನ್ನು ತೆಗೆದುಕೊಳ್ಳಬೇಕು, ಚೆಕ್ ಏನಿದೆ ಅದನ್ನು ಕ್ಲಿಯರೆನ್ಸ್ ಮಾಡಬೇಕು, ಇನ್ನೊಂದು ಮತ್ತೊಂದು ಬ್ಯಾಂಕ್ ಕೆಲಸಗಳಿದ್ರೆ ನೇರವಾಗಿ ಬ್ಯಾಂಕಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಕೆಲಸಗಳು ಆಗೋದು ಸ್ವಲ್ಪ ಡೌಟ್ ಇದೆ. ಯಾಕಂದರೆ ಬ್ಯಾಂಕ್ ನೌಕರರು, ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ನಮಗೆ ವಾರಕ್ಕೆ 5 ದಿನ ಕೆಲಸ ಮಾಡ್ತೀವಿ, ನಾವು ಅವಕಾಶ ಕೊಡಿ. 6 ದಿನ ಮಾಡಲ್ಲ, 7 ದಿನ ಮಾಡಲ್ಲ. ಶನಿವಾರ ಭಾನುವಾರ ರಜೆ ಬೇಕು ಅಂತ ಕೇಳಿದಂತೆ ಕಾಣ್ತಾ ಇದೆ. ಅವರು ವಾರಕ್ಕೆ 5 ದಿನ ಕೆಲಸ ಮಾಡ್ತೀವಿ, ನೀವು ಅದನ್ನು ನಿಗದಿ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ದೊಡ್ಡ ಮಟ್ಟದ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ದೇಶದಾದ್ಯಂತ ನಾಳೆ ಎಲ್ಲ ಬ್ಯಾಂಕ್ಗಳಲ್ಲಿಯೂ ಕೂಡ ಖಾಸಗಿ ಮತ್ತು ಸರ್ಕಾರಿ ಅಂದರೆ ಗೌರ್ಮೆಂಟು ಪ್ರೈವೇಟ್ ಎಲ್ಲ ಬ್ಯಾಂಕ್ಗಳಲ್ಲಿ ಕೆಲಸ ಆಗೋದು ಡೌಟ್ ಇದೆ. ಹಣವನ್ನು ವಿತ್ಡ್ರಾ ಮಾಡೋದು, ಹಾಕೋದು, ಬೇರೆ ಬೇರೆ ಬ್ಯಾಂಕ್ ವಿಚಾರಗಳ ಅಪ್ಡೇಟ್ ಮಾಡೋದು, KYC ಅಪ್ಡೇಟ್ ಏನಿದೆ ಅವೆಲ್ಲವೂ ಕೂಡ ಆಗೋದು ಡೌಟ್ ಇದೆ. ನೋಡಿ, ಬ್ಯಾಂಕ್ ನೌಕರರೀಗ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮುಂದೆ. ನಮ್ಮ ಬೇಡಿಕೆ ಈ ರೀತಿಯಾಗಿದೆ, ನೀವು ಇದನ್ನು ಈಡೇರಿಸಲೇಬೇಕು, ಇಲ್ಲ ಅಂದರೆ ನಾವು ಮುಷ್ಕರ ಮಾಡ್ತೀವಿ, ನಾವು ಬ್ಯಾಂಕ್ ಕೆಲಸಗಳನ್ನು ಮಾಡೋದಿಲ್ಲ. ನಾಳೆ ಬ್ಯಾಂಕ್ ಕೆಲಸದಲ್ಲಿ, ಹಣಕಾಸಿನ ವಹಿವಾಟಿನಲ್ಲಿ ವ್ಯತ್ಯಾಸ ಆಗುತ್ತೆ. ಇದು ಬರೀ ಕರ್ನಾಟಕದಲ್ಲಿ ಅಲ್ಲ, ಇಡೀ ಭಾರತದಲ್ಲಿ. ಇದಕ್ಕೆ ನಮ್ಮ ಕರ್ನಾಟಕದ ಬ್ಯಾಂಕ್ ನೌಕರರು ಕೂಡ ಸಾಥ್ ಕೊಡ್ತಾ ಇದ್ದಾರೆ, ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹೌದು, ನಮಗೂ ಬೇಕು ಅಂತ ಹೇಳಿ. ಪ್ರೈವೇಟ್ ಬ್ಯಾಂಕ್ಸ್, ಗೌರ್ಮೆಂಟ್ ಬ್ಯಾಂಕ್ಸ್ ಎಲ್ಲದರಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರೇನಿದ್ದಾರೆ ಅವರು ಕೇಳ್ತಾ ಇದ್ದಾರೆ, ನಮ್ಮ ಬೇಡಿಕೆಯನ್ನು ಈಡೇರಿಸ್ಬೇಕು. ನೀವು ಬರೀ ವಾರಕ್ಕೆ 5 ದಿನದ ರಜೆ ಅಂದರೆ ಕೆಲಸ ಮಾತ್ರ ಅಲ್ಲ, ಅದಕ್ಕೂ ಮೀರಿ ಬೇರೆ ಬೇರೆ ಬೇಡಿಕೆಗಳಿದೆ. ಸ್ಯಾಲ್ರಿ ಜಾಸ್ತಿ ಮಾಡೋದು, ಇನ್ನೊಂದು ಮತ್ತೊಂದು ಇರುತ್ತೆ. ಹೀಗಾಗಿ ಅವೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಈಡೇರಿಸಬೇಕು. ಕೇಂದ್ರದಲ್ಲಿ BJP ಸರ್ಕಾರ ಇದೆ, ಮೋದಿ ಪ್ರಧಾನಿಯಾಗಿದ್ದಾರೆ. ಅವರು ನಮ್ಮ ಕೋರಿಕೆಯನ್ನು ಅಥವಾ ಬೇಡಿಕೆಯನ್ನು ಆಲಿಸಲೇಬೇಕು ಅಂತ ಹೇಳಿ ನಾಳೆ ದೇಶದಾದ್ಯಂತ ಎಲ್ಲ ಗೌರ್ಮೆಂಟ್ ಪ್ರೈವೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳೆಲ್ಲರೂ ಕೂಡ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ನಾಳೆ ಯಾವ ಬ್ಯಾಂಕ್ ಓಪನ್ ಆಗುತ್ತೋ, ಯಾವುದು ಕ್ಲೋಸ್ ಆಗಿರುತ್ತೋ ಗೊತ್ತಿಲ್ಲ. ಎಲ್ಲವೂ ಕೂಡ ಕ್ಲೋಸ್ ಆದರೆ ಏನೂ ಆಶ್ಚರ್ಯ ಇಲ್ಲ. ಅಥವಾ ಸರ್ಕಾರ ಏನಾದರೂ ಬ್ಯಾಂಕ್ ನೌಕರರಿಗೆ ಒಂದು ಎಚ್ಚರಿಕೆಯನ್ನು ಕೊಡುತ್ತಾ, ಯಾರು ಮುಷ್ಕರದಲ್ಲಿ ಭಾಗಿಯಾಗ್ತಿರೋ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ. ಯಾಕಂದರೆ ಕೆಲವೊಂದು ವಿಚಾರದಲ್ಲಿ ಕೂಡ ನೋಡಿದ್ದೀವಿ, ಸಾರಿಗೆ ನೌಕರರು ಮುಷ್ಕರ ಮಾಡ್ತೀವಿ ಅಂದಾಗ ಹಂಗೆ ಹೇಳಿದರು. ಹೀಗಾಗಿ ಅವರು ಪಾಪ ಕೈ ಬಿಟ್ಟಿದ್ರು, ಏನಪ್ಪ ಏನಾದರೂ ಮಾಡಿದ್ರೆ ಹೆಂಗೆ, ಕೆಲಸಕ್ಕೆ ತೆಗೆದುಹಾಕಿದ್ರೆ ಹೆಂಗೆ ಅಂತ. ಈಗ ಇದೇ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅಂತ ಗೊತ್ತಿಲ್ಲ. ಇನ್ನೂ ಕೂಡ ಪ್ರಧಾನಿ ಮೋದಿಯವರು ಇದ್ರ ಬಗ್ಗೆ ಏನೂ ಮಾತನಾಡಿಲ್ಲ. ಇವರು ಕೇಳ್ತಾ ಇದ್ದಾರೆ, ನಮಗೆ ವಾರಕ್ಕೆ 5 ದಿನ ಮಾತ್ರ ನಾವು ಕೆಲಸ ಮಾಡ್ತೀವಿ, ಆ ರೀತಿಯಾಗಿ ನೀವು ಅದನ್ನು ಫಿಕ್ಸ್ ಮಾಡಿ. 2 ದಿನ ರಜೆ ಬೇಕು ವಾರಕ್ಕೆ, 5 ದಿನ ಕೆಲಸ ಮಾಡ್ತೀವಿ ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಈಗ ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ. 3 ದಿನಗಳಿಂದ ಧರಣಿ ರಜೆಗಳು ಹಾಕಿದ್ದಾರೆ, ಅಂದರೆ ಸರಣಿ ರಜೆಗಳಿದೆ ಕಂಟಿನ್ಯೂಸ್ ಆಗಿ. ಅದ್ರ ಜೊತೆಗೆ ಇನ್ನು ಬೇರೆ ಇವು ರಜೆಗಳು ತೊಗೊಂಡು ಈಗ ಮುಷ್ಕರ ಮಾಡ್ತಿರೋದು ಏನು, ಇನ್ನು ಮುಂದೆ ಯಾರ್ಯಾರು ಹೋಗ್ತೀರೋ ಅವ್ರಿಗೆ. ಮತ್ತು ಮಾಮೂಲಿ ಫೋನ್ಪೇ, ಗೂಗಲ್ ಪೇ ಆ ಥರದ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಏನು ನೀವು ಹಣವನ್ನು ಹಾಕೋದು ತೆಗೆದು ಮಾಡ್ತಿರೋದು ಅದಕ್ಕೇನು ತೊಂದರೆ ಆಗೋದಿಲ್ಲ, ಅದು ಎಂದಿನಂತಲೇ ಇರುತ್ತೆ. ಆದರೆ ನೀವು ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗಿ ಕೆಲಸಗಳನ್ನು ಮಾಡ್ಕೊಳ್ತೀರಾ ಅಂತಂದರೆ ಅದರಲ್ಲಿ ವ್ಯತ್ಯಾಸ ಆಗುತ್ತೆ. ಮತ್ತು ಬ್ಯಾಂಕ್ಗಳು ಓಪನ್ ಇರೋದು ಕೂಡ ಡೌಟು ಅಂತ ಹೇಳ್ತಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.